ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ರಾಶಿಫಲಗಳನ್ನ ಹೇಳ್ತಾ ಇದ್ದೀನಿ. ನಿಮಗೆ ಡೀಟೇಲ್ಡ್ ರಾಶಿಫಲ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಈಗಲೇ ಹೋಗಿ ಚೆಕ್ ಮಾಡಿ, ಅಲ್ಲಿ ಡೀಟೇಲ್ಡ್ ರಾಶಿಫಲ ರೀಡಿಂಗ್ ಹಾಕಿದ್ದೀನಿ. ಸೊ ಮೊದಲನೇದು ಬಂದು ಏರೀಸ್ ಅಥವಾ ಮೇಷರಾಶಿ. ನಿಮಗೆ ಇರೋವಂಥ ಗೈಡೆನ್ಸ್: ಯೋಚನೆ ಬಿಡಿ, ಕೆಲಸ ಶುರು ಮಾಡಿ, ನಿಮ್ಮ ವೇಗವೇ ನಿಮ್ಮ ಶಕ್ತಿ. ನೆಕ್ಸ್ಟ್ ವೃಷಭ ರಾಶಿ ಅಥವಾ ಟಾರಸ್. ನಿಮ್ಮ ಗೈಡೆನ್ಸ್: ಆರಾಮಾಗಿರೋದು ಒಳ್ಳೆಯದು, ಆದರೆ ಸ್ವಲ್ಪ ಯಶಸ್ಸಿಗಾಗಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ, ಅವಕಾಶಗಳು ನಿಮಗಾಗಿ ಕಾದಿದೆ. ಮಿಥುನ ರಾಶಿ ಅಥವಾ ಜೆಮಿನೈ. ಇವತ್ತು ಮಾತಿಗಿಂತ ಸ್ವಲ್ಪ ಹೆಚ್ಚು ನಿಮ್ಮ ಕೆಲಸದ ಕಡೆ ಗಮನ ಕೊಡೋದ್ರಿಂದ ಒಳ್ಳೆಯದಾಗತ್ತೆ. ನಿಮ್ಮ ಗುರಿ ಮೇಲೆ ನಿಮ್ಮ ಫೋಕಸ್ ಜಾಸ್ತಿ ಇರಲಿ, ಕನ್ಫ್ಯೂಷನ್ ಬೇಡ, ಮೈಂಡ್ ಸೆಟ್ ಮಾಡ್ಕೊಂಡು ಅದರಂತೆ ಮುಂದುವರಿರಿ, ಸಕ್ಸಸ್ ನೋಡ್ತೀರಾ. ಕಟಕ ರಾಶಿ ಅಥವಾ ಕ್ಯಾನ್ಸರ್. ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಮನಸ್ಸಿನ ಶಾಂತಿ ಮೇಲೆ ನೀವು ಗಮನ ಕೊಡಬೇಕು. ಬೇರೆಯವ್ರಿಗೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಹ್ಞೂ ಅನ್ನೋ ಮುಂಚೆ ನಿಮ್ಮ ಬಗ್ಗೆ ನೀವು ಯೋಚಿಸ್ಕೊಳ್ಳೋದು ತುಂಬ ಮುಖ್ಯ ಅನ್ನುತ್ತಾ ಕಾಣಿಸ್ತಾ ಇದೆ ಇಲ್ಲಿ. ಸಿಂಹರಾಶಿ ಅಥವಾ ಲಿಯೋ. ನೀವು ತುಂಬ ಬ್ರೈಟಾಗಿ ಶೈನ್ ಆಗ್ತೀರಾ, ನೀವೇ ಒಂದು ದೊಡ್ಡ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಇರ್ತೀರ. ನಿಮ್ಮ ಆತ್ಮವಿಶ್ವಾಸ ಎಲ್ಲರ ಗಮನ ಸೆಳೆಯುತ್ತೆ. ನೀವು ನಿಮಗೆ ಸಿಕ್ಕೋ ಅವಕಾಶಗಳನ್ನ ಇಟ್ಕೊಂಡು ಮುನ್ನುಗ್ಗಬೇಕಷ್ಟೇ ಈಗ. ನೆಕ್ಸ್ಟ್ ಕನ್ಯಾ ರಾಶಿ ಅಥವಾ ವರ್ಗೋ. ಪರ್ಫೆಕ್ಷನ್ಗೋಸ್ಕರ ಕಾಯಬೇಡಿ, ಸಣ್ಣ ಸಣ್ಣ ಬದಲಾವಣೆನೇ ಸಾಕು ನಿಮಗೆ ದೊಡ್ಡ ಯಶಸ್ಸು ತಂದುಕೊಡೋದಕ್ಕೆ. ಸೊ ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗಾಗಿ ಮುಂದುವರಿತಾ ಹೋಗಿ. ನೆಕ್ಸ್ಟ್ ತುಲಾ ರಾಶಿ ಅಥವಾ ಲಿಬ್ರಾ. ನಿರ್ಧಾರ ತಗೊಳ್ಳೋಕ್ಕೆ ಜಾಸ್ತಿ ಸಮಯ ವೇಸ್ಟ್ ಮಾಡಬೇಡಿ, ಸರಳವಾಗಿ ಯೋಚಿಸಿ, ಜಯ ನಿಮ್ಮದೇ. ನೆಕ್ಸ್ಟ್ ವೃಶ್ಚಿಕ ರಾಶಿ ಅಥವಾ ಸ್ಕಾರ್ಪಿಯೋ. ನಿಮ್ಮ ಇಂಟ್ಯೂಷನ್ನ ನೀವು ನಂಬಬೇಕು. ಯಾರೋ ಹೇಳಿದ್ದನ್ನು ನಂಬೋದಕ್ಕಿಂತ ನಿಮ್ಮ ಮನಸ್ಸನ್ನು ಹೇಳೋದನ್ನು ನಂಬೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಧನುರ್ ರಾಶಿ ಅಥವಾ ಸ್ಯಾಜಿಟೇರಿಯಸ್. ಹೊಸ ಸ್ಥಳ ಅಥವಾ ಹೊಸ ಹವ್ಯಾಸ ನಿಮ್ಮ ಮೂಡ್ ಚೇಂಜ್ ಮಾಡುತ್ತೆ. ಬೋರಿಂಗ್ ಲೈಫ್ಗೆ ಬಾಯ್ ಬಾಯ್ ಹೇಳೋ ಸಮಯ ಬಂದಿದೆ. ನೆಕ್ಸ್ಟ್ ಮಕರ ರಾಶಿ ಅಥವಾ ಕೇಪ್ರಿಕಾನ್. ಗುರಿ ತಲುಪೋದು ನಿಮಗೆ ಇನ್ನು ಸ್ವಲ್ಪನೇ ಬಾಕಿ ಇದೆ, ತಾಳ್ಮೆಯಿಂದ ಇರಿ, ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋ ಸಮಯ ಬಂದಿದೆ. ಕುಂಭರಾಶಿ ಅಥವಾ ಅಕ್ವೇರಿಯಸ್. ನಿಮ್ಮ ವಿಭಿನ್ನ ಐಡಿಯಾಗಳೇ ನಿಮ್ಮ ಗುರುತು. ಜಗತ್ತಿಗೋಸ್ಕರ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಡಿ. ನೆಕ್ಸ್ಟ್ ಮೀನರಾಶಿ ಅಥವಾ ಪೈಸಸ್. ಕನಸು ಕಾಣೋದನ್ನು ನಿಲ್ಲಿಸಬೇಡಿ, ಅದನ್ನು ನನಸು ಮಾಡೋದು ಇಂದಿನ ಮೊದಲನೇ ಹೆಜ್ಜೆ ಆಗಿರಲಿ.